ಇಲ್ಲಿ ಸ್ವಲ್ಪ ಗೇಟ್ ಹಾಕೊಂಡಿರ್ಬೇಕು, ಯಾಕಂದ್ರೆ ಸ್ವಲ್ಪ RPF ಅವರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬನ್ನಿ ಇವಾಗ ನಾವು ನಮ್ಮ ಕ್ಯಾಬಿನ್ ಒಳಗಡೆ ಹೋಗೋಣ. ನಾವು ಬಂದ್ಬಿಟ್ಟಿದ್ದೀವಿ ಪಾಂಡವದ 5 ಪ್ರಸ್ಥದಲ್ಲಿ 1 ಪ್ರಸ್ಥ. ಕಾಫಿ ಕೇಳಿದೆ, ಕಾಫಿ ಸದ್ಯಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ. ನೀವು ನೋಡೋಕೆ ಹೋದರೆ ಸೋನಿಪತ್ ಕ್ರಾಸ್ ಮಾಡಿದ ತಕ್ಷಣ ನಮ್ಮ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟಿದೆ. 120, 119 ಕರೆಂಟ್ ಸ್ಪೀಡು. ಎಲ್ಲ ಜಂಕ್ಷನ್ 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 ಜಂಕ್ಷನ್. ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ನಿಮಗೆ ಗೊತ್ತಿರ್ಬೋದು, ನಾನು ಬೆಂಗಳೂರಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಿಂದ ಉದಯಪುರ್ಗೆ ಹೋದೆ, ಉದಯಪುರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಡೆಲ್ಲಿಗೆ ಬಂದಿದ್ದೀನಿ. ಇವಾಗ ಡೆಲ್ಲಿಯಿಂದ ನಾನು ಹೋಗ್ತಿರೋದು ಕಾಲ್ಕಾಗೆ, ಯಾಕಂದರೆ ಒಂದು ಟಾಯ್ ಟ್ರೈನ್ ಜರ್ನಿ ತೊಗೊಂಬರ್ಬೇಕು. ಸೊ ಡೆಲ್ಲಿಯಿಂದ ನಾನು ಹೋಗ್ತಿರೋದು ಕಾಲ್ಕಾಗೆ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ. ಅದು ಟ್ರೈನ್ ನಂಬರ್ ಮಾತಾಡಿದ್ರೆ 12,011 ಟ್ರೈನ್ ನಂಬರು. ಸೊ ನೀವು ನೋಡೋಕೆ ಹೋದರೆ ಇದೇ ನಮ್ಮ ಶತಾಬ್ದಿ. ನಂದು ಒಳ್ಳೆ ಸೀರೀಸ್ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿರೋ ಜರ್ನಿ, ಅದ್ರದ್ದು ಪ್ಲೇ ಲಿಸ್ಟು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ. ಮತ್ತು ಬನ್ನಿ ಹೋಗೋಣ ಒಳಗಡೆ. ನಮ್ಮದು C1 ಕೋಚು ಇಲ್ಲಿ ನೀವು ನೋಡ್ಬೋದು, ಶತಾಬ್ದಿ ಎಕ್ಸ್ಪ್ರೆಸ್ ನ್ಯೂ ದಿಲ್ಲಿ ಕಾಲ್ಕಾ. ಸೊ ಇದು ನಾವು ಎಂಟ್ರಿ ಮಾಡ್ತಿದ್ದೀವಿ ನಮ್ಮ ಟ್ರೈನ್ ಒಳಗಡೆ. ಬನ್ನಿ ಇವಾಗ ನಾವು ನಮ್ಮ ಕ್ಯಾಬಿನ್ ಒಳಗಡೆ ಹೋಗೋಣ. ಕ್ಯಾಬಿನ್ ಒಳಗಡೆ ಸ್ಲೈಡಿಂಗ್ ಡೋರು, ಆಟೋಮ್ಯಾಟಿಕ್ ಇಲ್ಲ. ಸೊ ನೀವು ನೋಡೋಕೆ ಹೋದರೆ 2:3 ಕಾನ್ಫಿಗರೇಷನ್, 2 ಇತ್ತ ಕಡೆ 3 ಇತ್ತ ಕಡೆ. ಅದಾದಮೇಲೆ ಸೀಟ್ಸ್ ಕಂಫರ್ಟಬಲ್ ಇದೆ ಗುರು, ತುಂಬ ಕಂಫರ್ಟಬಲ್ ಇದೆ. ನಾನು ಕೂತ್ಕೊಂಡಿದ್ದೆ. ಮತ್ತು ನಿಮಗೆ ಪುಷ್ ಬ್ಯಾಕ್ ಲಿವರ್ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಬಾಟ್ಲ್ ಹೋಲ್ಡರು, ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ, ಲೆಗ್ ರೆಸ್ಟು ಸಿಗುತ್ತೆ ಇಲ್ಲಿ, ಇದು ಅಡ್ವಾಂಟೇಜು. ಮತ್ತು ಫುಡ್ ಟ್ರೇ ನಿಮ್ಗೆ ಸಿಗುತ್ತೆ. ಅದಾದಮೇಲೆ ಸ್ಪೇಸ್ ನೋಡಿ ನೀವು, ಹೆವಿ ಸ್ಪೇಸ್ ಇದೆ ಗುರು. ಮತ್ತು ಈ ಆರ್ಮ್ ರೆಸ್ಟ್ ಎಲ್ಲ ಫೋಲ್ಡಬಲು. ಇಲ್ಲಿ ನಿಮಗೆ ದೊಡ್ಡ ವಿಂಡೋ ಸಿಗುತ್ತೆ, ವಿಂಡೋ ಶೇಡ್ಸು ಸಿಗುತ್ತೆ, ಮತ್ತು ಚಾರ್ಜಿಂಗ್ ಸಾಕೆಟ್ ಇರುತ್ತೆ. ಸೊ ನೀವು ಚಾರ್ಜ್ ಮಾಡ್ಬೋದು ಫೋನು. ಇಲ್ಲಿ ಮೇಲೆ ನಿಮಗೆ ರೀಡಿಂಗ್ ಲೈಟ್ ಸಿಗುತ್ತೆ. ಎಲ್ಲ 3 ಜನಕ್ಕೂ 3 ರೀಡಿಂಗ್ ಲೈಟು, ಮೂವಬಲ್ ಇದು, ಅಡ್ಜಸ್ಟ್ ಮಾಡ್ಬೋದು. ಅದು ನೋಡೋಕೆ ಹೋದರೆ ಸ್ವಲ್ಪ ವೈಬ್ ಬರ್ತಿದೆ, ಸ್ವಲ್ಪ ಫ್ರೆಶ್ ಆಗಿದೆ ಈ ಟ್ರೈನ್ ಅಂತ ಹೇಳ್ಬೋದು. ನೋಡಿ ಇದೆಲ್ಲ ಸಕ್ಕತ್ತಾಗಿದೆ, ಹೊಸ ಥರನೇ ಕಾಣಿಸ್ತಿದೆ. ಮತ್ತು ನಿಮಗೆ ಸೆಂಟ್ರಲೈಸ್ ಲೈಟಿಂಗ್ ಸಿಗುತ್ತೆ. ನಮ್ಮ ಚೆನ್ನೈ ಮೈಸೂರು ಶತಾಬ್ದಿ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಇದೆಲ್ಲ ಡೆಕೋರೇಟಿವ್ ಆಗಿದೆ, ಬಟ್ ಇದರಲ್ಲಿ ಏನೂ ಮಾಡಿಲ್ಲ ಅವರು. ಸೊ ಹಿಂದೆ ನೀವು ನೋಡ್ಬೋದು ನಮ್ಮ ಡೆಲ್ಲಿ ಕಾಲ್ಕಾ ಶತಾಬ್ದಿ. ನಾವು ಆನ್ ಟೈಮ್ ಹೊರಟ್ಬಿಟ್ಟಿದ್ದೀವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ. ಸೊ 7:40 ಹೊರಟೋ ಟೈಮು, ಎಕ್ಸಾಕ್ಟ್ ಆನ್ ಟೈಮ್ 7:40 ನಾವು ಬಿಟ್ಬಿಟ್ಟಿದ್ದೀವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ತುಂಬ ದೊಡ್ಡದಿದೆ ಆ್ಯಕ್ಚುಲಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಕೂಡ. 16 ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಲ್ಲಿ ಟೋಟಲ್ಲು. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಶಂಟ್ ಆಗಿದ ತಕ್ಷಣ ನಿಮಗೆ ನ್ಯೂಸ್ ಪೇಪರ್ ಕೊಟ್ಬಿಡ್ತಾರೆ. ಸೊ ನೀವು ನ್ಯೂಸ್ ಪೇಪರ್ ಓದೋರು ಅಂದರೆ ನೀವು ಎಂಜಾಯ್ ಮಾಡ್ಬೋದು. ನಾನು ಒಂದು 2 ಪಾಯಿಂಟ್ ಓದ್ತೀನಿ. ಸದ್ಯಕ್ಕೆ ನಾವು ದಿಲ್ಲಿ ಸದರ್ ಬಜಾರ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಹೊಡಿದ್ದೀವಿ, ಯಾಕಂದರೆ ಇಲ್ಲಿ ನಮ್ಮ ಸ್ಟಾಪ್ ಇಲ್ಲ. ಅಲ್ಲಿ ನೀವು ನೋಡ್ಬೋದು ಸೇಮ್ ಮುಂಬೈ ಥರ ಲೋಕಲ್ ಟ್ರೈನ್ಸ್ ಕಾಣಿಸ್ತಿದೆ ಇಲ್ಲಿ. ಅದು NR ನಾರ್ದರ್ನ್ ರೈಲ್ವೇಸ್. ತೋರಿಸ್ದಂಗೆ ನಾವು ಡೆಲ್ಲಿಯಿಂದ ಡಿಪಾರ್ಟ್ ಆಗಿದ್ದೀವಿ. ಸದರ್ ಬಜಾರಿಂದನೂ ಸ್ಕಿಪ್ ಹೊಡೆದ್ಬಿಟ್ಟಿದ್ದೀವಿ. ಸೊ ಮಾತಾಡೋಕೆ ಹೋದರೆ ರೂಟದು ನಾವು ಸ್ಟಾರ್ಟ್ ಮಾಡೋದು ಫಸ್ಟ್ ನಮ್ಮದು ಕಮರ್ಷಿಯಲ್ ಸ್ಟಾಪ್ ಸೋನಿಪಟ್ಟು, ಅದಾದಮೇಲೆ ಪಾನಿಪಟ್ಟು, ಅದಾದಮೇಲೆ ಕುರುಕ್ಷೇತ್, ಅದಾದಮೇಲೆ ನಮ್ಮದು ಅಂಬಾಲಾ ಕ್ಯಾಂಟ್, ಅದಾದಮೇಲೆ ಚಂಡೀಗಢ ತಿರ್ಗಾ ಯೂನಿಯನ್ ಟೆರಿಟರಿ, ಅದು ನಮ್ಮ ಸೆಕೆಂಡ್ ಯೂನಿಯನ್ ಟೆರಿಟರಿ ಆಗಿಬಿಡುತ್ತೆ. ಅದಾದಮೇಲೆ ನಾವು ರೀಚ್ ಆಗಿಬಿಡ್ತೀವಿ ಕಾಲ್ಕಾ. ಸೊ ನಮ್ಮದು ಸೇಮ್ ಹರಿಯಾಣ ಆಲ್ರೆಡಿ ಒಂದು ರಾಜ್ಯ ಕೌಂಟ್ ಆಗಿಬಿಟ್ಟಿದೆ. ಹರಿಯಾಣದ ನಮ್ಮದು 6ನೇ ರಾಜ್ಯ. ಸೊ ತಿರ್ಗಾ ದಿಲ್ಲಿಯಿಂದ ಆಚೆ ಬಂದುಬಿಟ್ಟು ನಾವು ಹರಿಯಾಣದಲ್ಲೇ ರನ್ ಹೊಡಿಯೋದು. ಸೊ ಹರಿಯಾಣ ನಿಮ್ಗೆ ತೋರಿಸಿಲ್ಲ ಅಲ್ವಾ ಚೇತಕ್ ಎಕ್ಸ್ಪ್ರೆಸ್ಸಲ್ಲಿ, ಇದರಲ್ಲಿ ತೋರಿಸ್ಬೋದು ನಿಮಗೆ, ಯಾಕಂದರೆ ಎಲ್ಲ ಸ್ಟಾಪ್ಸ್ ಹರಿಯಾಣಲ್ಲಿ ಬರೋದು. ಕಾಲ್ಕಾನೂ ಇರೋದು ಹರಿಯಾಣಲ್ಲಿ. ಸೊ ನಿಮಗೆ ಎಲ್ಲ ಕಮರ್ಷಿಯಲ್ ಸ್ಟಾಪ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಅದು ನಿಮ್ಗೆ ತೋರಿಸ್ತೀನಿ. ಇದು ಸದರ್ ಬಜಾರಿಂದ ಹೊರಟಿದ ತಕ್ಷಣ ನಮಗೆ ವಾಟರ್ ಬಾಟಲ್ ಕೊಟ್ಬಿಟ್ಟಿದ್ದಾರೆ, 1/2 ಲೀಟ್ರು. ನೀವು 1 ಲೀಟ್ರ್ವರೆಗೂ ತೊಗೊಬೋದು. ಇದಾದಮೇಲೆ ಇನ್ನೊಂದು ಅರ್ಧ ಲೀಟ್ರ್ ನೀವು ತೊಗೊಬೋದು. ಸೊ ನೋಡೋಣ ಫುಡ್ ಎಲ್ಲ ಹೆಂಗಿರುತ್ತೆ ಅಂತ, ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ನೋಡೋಣ ಹೆಂಗಿರುತ್ತೆ. ಸೊ ಇದು ನಾವು ಸದರ್ ಬಜಾರ್ ಔಟ್ರಲ್ಲಿ ಬಂದಿದ ತಕ್ಷಣ ನಮ್ಗೆ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ನೋಡೋಕೆ ಹೋದರೆ ಕರ್ಟನ್ಸ್ ಹುಕ್ ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ಸೊ ಐ ಗೆಸ್ ವಿಂಡೋ ಶೇಡ್ಸ್ ಮೊದಲು ಇಲ್ಲಿ ಕರ್ಟನ್ಸ್ ಪ್ರೊವೈಡ್ ಮಾಡ್ತಿದ್ರು. ಇಮ್ಯಾಜಿನ್ ಮಾಡಿ ಕರ್ಟನ್ಸಲ್ಲಿ ಏನು ಸುಂದರವಾಗಿ ಕಾಣ್ತಿರ್ಬೋದು. ಇದು ಶತಾಬ್ದಿ. ನೋಡೋಕೆ ಹೋದರೆ ಇಲ್ಲಿ ನಮಗೆ ಮಾರಿ ಲೈಟ್ ಬಿಸ್ಕೆಟ್ ಕೊಟ್ಬಿಟ್ಟಿದ್ದಾರೆ, 2 ಪೀಸ್ ಇದೆ.
ಅದಾದಮೇಲೆ ಇನ್ಸ್ಟೆಂಟ್ ಡೈರಿ ಕ್ರೀಮರ್ ಇದೆ. ಸೊ ಇದು ಮಿಲ್ಕ್ ಥರ ಆ್ಯಕ್ಟ್ ಮಾಡುತ್ತೆ. ಇದರಲ್ಲಿ ನಮಗೆ ಶುಗರ್ ಕೊಟ್ಟಿದ್ದಾರೆ, ಉತ್ತಮ್ ಶುಗರ್, ಮತ್ತು ಟೀ ಬ್ಯಾಗ್ ಕೊಟ್ಟಿದ್ದಾರೆ. ನಾನು ಕಾಫಿ ಕೇಳಿದೆ, ಯಾಕಂದರೆ ನನಗೆ ಟೀ ಇಷ್ಟ ಇಲ್ಲ ಅಷ್ಟೊಂದು. ಸೊ ಕಾಫಿ ಕೇಳಿದೆ, ಕಾಫಿ ಸದ್ಯಕ್ಕೆ ತೊಗೊಂಬಂದು ಕೊಟ್ಟಿದ್ದಾರೆ, ಯೂಸ್ ಮಾಡೋಣ. ಟೀ ಬ್ಯಾಗ್ ಅಂತೂ ಯೂಸ್ ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು ಹಾಟ್ ವಾಟ್ರು ಬಂದಿದೆ. ಇವಾಗ ಕುಡಿಯೋಣ, ಸ್ವಲ್ಪ ಫ್ರೆಶ್ ಆಗೋಣಾಗೋದು. ಕಾಫಿ ಅದಕ್ಕೆ ಯೂಸ್, ಫ್ರೆಶ್ ಆಗಬೇಕನ್ನ. ಸೊ ನಿಮಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕಂದ್ರೆ ಡೈರೆಕ್ಟಾಗಿ ನೀವು ಇವಾಗ ಕುಡಿಬೋದು. ಬಟ್ ನನಗೆ ಕ್ರೀಮಲ್ಲಿ ಆ್ಯಡ್ ಮಾಡ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಹಾಲು ಬೇಕಾಗುತ್ತೆ. ಅದು ಹೆಂಗೋ ಇನ್ಸ್ಟೆಂಟ್ ಮಿಕ್ಸು, ಪರವಾಗಿಲ್ಲ, ಅದು ಸ್ವಲ್ಪ ಹಾಲು ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ನಮ್ಮ ಕಾಫಿ ರೆಡಿ ಮಾಡಿಬಿಟ್ಟಿದ್ದೀನಿ. ಕಾಫಿ ಸ್ವಲ್ಪ ಸ್ಟ್ರಾಂಗ್ ಇದೆ, ಬಟ್ ಚೆನ್ನಾಗಿದೆ. ನಂಗೆ ಸ್ವಲ್ಪ ನಿದ್ದೆ ಬರ್ತಿದೆ, ಸೊ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ, ವೀಡಿಯೋ ಎಲ್ಲ ಮಾಡ್ಬೋದು ಆಮೇಲೆ. ಸದ್ಯಕ್ಕೆ ಕಾಫಿ ಮುಗಿಸ್ಬಿಟ್ಟೆ, ಸ್ವಲ್ಪ ನಿದ್ದೆಯಿಂದ ಆಚೆ ಬಂದೆ. ಎಲ್ಲಕ್ಕೆ ಹೋದರೆ ನೀವು ಕಾಫಿ ಬೇಕಂದರೆ ನೀವು ಡಿಮ್ಯಾಂಡ್ ಮಾಡ್ಬೋದು. ಇವ್ರು ಆ್ಯಕ್ಚುಲಿ ಟೀ ಟ್ರೇ ಕೊಡ್ತಾರಲ್ಲ, ಅದ್ರಲ್ಲಿ ಟೀ ಬ್ಯಾಗ್ ಹಾಕ್ಬಿಡ್ತಾರೆ. ಸೊ ನೀವು ರಿಕ್ವೆಸ್ಟ್ ಮಾಡ್ಬೋದು, ನಂಗೆ ಕಾಫಿ ಬೇಕು, ನೀವು ಕೊಟ್ಬಿಡಿ ಅಂತ ಅವ್ರು ಕೊಡ್ತಾರೆ. ಆ್ಯಕ್ಚುಲಿ ಐ ಗೆಸ್ ಇದು ಕಡೆ ಸುಮಾರು ಟೀನೇ ಕುಡಿತಾರೆ, ಅದಕ್ಕೆ ಜನರಲಿ ಟೀನೇ ಕೊಡ್ತಾರೆ. ಮತ್ತು ವಂದೇ ಭಾರತ್ ಇದು ಡಿಫ್ರೆನ್ಸ್ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಎಲ್ಲ ಸಪ್ರೇಟ್ ಸಿಗುತ್ತೆ. ಪ್ರೀಮಿಕ್ಸು, ಹಾಲು ಪ್ರೀಮಿಕ್ಸ್ ಸಪ್ರೇಟ್ ಇದೆ, ಕಾಫಿ ಎಕ್ಸಾಂಪಲ್ ಕೊಟ್ಟರೆ ಕಾಫಿ ಪೌಡ್ರ್ ಸಪ್ರೇಟ್ ಇದೆ, ಅದಾದಮೇಲೆ ಶುಗರ್ ಸಪ್ರೇಟ್ ಇದೆ. ನಮ್ಮ ವಂದೇ ಭಾರತ್ ಎಲ್ಲ ಒಂದರಲ್ಲೇ ಪ್ರೀಮಿಕ್ಸ್ ಕೊಡ್ತಾನೆ. ಹಾಲು ಪ್ರೀಮಿಕ್ಸು, ಕಾಫಿ ಪ್ರೀಮಿಕ್ಸು ಮತ್ತು ಶುಗರ್ ಪ್ರೀಮಿಕ್ಸ್ ಎಲ್ಲ ಒಂದರಲ್ಲೇ ಹಾಕ್ಬಿಡ್ತಾನೆ. ಸೊ ಅದು ಸ್ವಲ್ಪ ಶತಾಬ್ದಿ ಮತ್ತು ವಂದೇ ಭಾರತಲ್ಲಿ ಡಿಫ್ರೆನ್ಸ್ ಇದೆ. ನಾವು ಬಂದುಬಿಟ್ಟಿದ್ದೀವಿ ಪಾಂಡವದ 5 ಪ್ರಸ್ಥದಲ್ಲಿ ಒಂದು ಪ್ರಸ್ಥ, ಅದು ಬಂದು ಸ್ವರ್ಣ ಪ್ರಸ್ಥ ಅಂದರೆ ಗೋಲ್ಡನ್ ಪ್ಯಾಲೇಸು. ಸೊ ಆವಾಗ ಸ್ವರ್ಣ ಪ್ರಸ್ಥ ಇತ್ತು, ಇವಾಗ ಇದರ ಹೆಸರು ಚೇಂಜ್ ಮಾಡಿ ಸೋನಿಪತ್ ಅಂತ ಇಟ್ಬಿಟ್ಟಿದ್ದಾರೆ. ಸೊ ಅದು 5 ಪ್ರಸ್ಥ ಯಾವುದು ನಾನು ಮುಂದೆ ನಿಮ್ಗೆ ತಿಳಿಸ್ತೀನಿ. ಮತ್ತು ಮಾತಾಡೋಕೆ ಹೋದರೆ ಇಲ್ಲಿ ಬರೋ ಟೈಮು 8:18, ನಾವು ಬಂದಿದ್ದೀವಿ 8:33. ಇಲ್ಲಿ ಮಾತ್ರ 2 ನಿಮಿಷ ಸ್ಟಾಪ್ ಅಷ್ಟೇ. ಸೊ ನೀವು ನೋಡ್ಬೋದು ಇಂಜಿನು ಫುಲ್ ಪ್ಲ್ಯಾಟ್ಫಾರ್ಮ್, ಆಲ್ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ಎಜ್ಜಲ್ಲಿದೆ. ಸೊ ಇದು ಎಷ್ಟು ಕಾಂಪೋಸಿಷನ್ ನಮ್ಮ ಟ್ರೈನು ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಇದು 2 ಮಿನಿಟ್ ಸ್ಟಾಪ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಸೋನಿಪತ್ ಜಂಕ್ಷನಿಂದ. ಜಂಕ್ಷನ್ ಪಾಯಿಂಟ್ ಏನಕ್ಕೆ ಅಂತಾರಂದರೆ, 1 ಪಾಯಿಂಟ್ ಇಲ್ಲಿಂದ ಗೋಹಾನಾ ಜಂಕ್ಷನ್ಗೆ ಹೋಗ್ತಿದೆ, ಇನ್ನೊಂದು ಪಾಯಿಂಟು ಪಾನಿಪತ್ ಜಂಕ್ಷನ್ಗೆ ಹೋಗ್ತಿದೆ, ಮತ್ತು ನಾವು ಬರ್ತಿರೋದು ಯಾವ ಕಡೆಯಿಂದ, ನ್ಯೂ ಡೆಲ್ಲಿ ಕಡೆಯಿಂದ. ನೀವು ನೋಡೋಕೆ ಹೋದರೆ ಸೋನಿಪತ್ ಕ್ರಾಸ್ ಮಾಡಿದ ತಕ್ಷಣ ನಮ್ಮ ಬ್ರೇಕ್ಫಾಸ್ಟ್ ಬಂದುಬಿಟ್ಟಿದೆ. ಸೊ ಬ್ರೇಕ್ಫಾಸ್ಟಲ್ಲಿ ನೀವು ನೋಡೋಕೆ ಹೋದರೆ ನಮಗೆ ಇಲ್ಲಿ ಬ್ರೌನ್ ಬ್ರೆಡ್ ಕೊಟ್ಟಿದ್ದಾರೆ. ಸೊ ಹೆಲ್ದಿ ಇದು ನೀವು ನೋಡೋಕೆ ಹೋದರೆ. ಸೊ ಇದೊಂದು ಚೆನ್ನಾಗಿದೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಮೇನಿಯಾದು ಗೋಲ್ಡ್ ಮ್ಯಾಂಗೋ ಡ್ರಿಂಕ್ ಇದೆ. ಅದಾದಮೇಲೆ ನಿಮಗೆ ಅಮೂಲ್ ಬಟ್ರ್ ಇದೆ. ಅದಾದಮೇಲೆ ಟಾಪ್ಸ್ ಕೆಚಪ್ ಇದೆ. ಸೊ ವೆಜ್ಜಲ್ಲಿ ನಿಮಗೆ ಕಟ್ಲೆಟ್ ಮತ್ತು ಫಿಂಗರ್ ಚಿಪ್ಸ್ ಸಿಗುತ್ತೆ. ಸ್ಯಾನಿಟೈಸರ್ ಎಲ್ಲ ಮೌತ್ ಫ್ರೆಶ್ನರ್ ಎಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಹೇಳೋಗೋದ್ರೆ ಇದು ನಮ್ಮದು ವೆಜ್ದಾಯಿತು. ನಾನ್ ವೆಜ್ ಮಾತಾಡೋಕೆ ಹೋದರೆ ಇದು ಕಟ್ಲೆಟ್ ಫಿಂಗರ್ ಚಿಪ್ಸ್ ಇದೆಯಲ್ಲ, ಸೊ ಇಲ್ಲಿ ಕಟ್ಲೆಟ್ ಇರೋ ಬದಲು ನಿಮಗೆ ಆಮ್ಲೆಟ್ ಕೊಡ್ತಾರೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಎಲ್ಲ ಸೇಮ್ ಇರುತ್ತೆ. ಸೊ ವೆಜ್ಜು ಇದು, ನಾನ್ ವೆಜ್ ಒಂದು ಆಮ್ಲೆಟ್ ಎಕ್ಸ್ಟ್ರಾ, ಇಲ್ಲೊಂದು ಕಟ್ಲೆಟು ಅಷ್ಟೇ. ನಾವು ರೀಚ್ ಆಗಿದ್ದೀವಿ ಪಾನಿಪತ್ ಜಂಕ್ಷನ್ಗೆ. ಆಲ್ರೆಡಿ ಡಿಪಾರ್ಟ್ ಆಗಿಬಿಟ್ಟಿದ್ವಿ, ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಅದು ಮಾಡ್ತಿದ್ದೆ. ಮತ್ತು ಹೇಳಕ್ಕೆ ಹೋದರೆ ಪಾನಿಪತ್ ಜಂಕ್ಷನ್ ಏನಕ್ಕಂದರೆ ಇಲ್ಲಿಂದ 1 ಪಾಯಿಂಟ್ ನಮ್ಮದು ಬರ್ತಿದೆ ಸೋನಿಪತ್ತಿಂದ, ಇನ್ನೊಂದು ಜಿಂದ್ ಜಂಕ್ಷನ್ಗೆ ಹೋಗ್ಬಿಡುತ್ತೆ, ಇನ್ನೊಂದು ಗೋಹಾನಾ ಜಂಕ್ಷನ್ಗೆ, ಮತ್ತು ಇನ್ನೊಂದು ಇಲ್ಲಿಂದ ಕುರುಕ್ಷೇತ್ರ ಜಂಕ್ಷನ್ಗೆ ಹೋಗುತ್ತೆ. ಇಲ್ಲಿ ಸ್ವಲ್ಪ ಗೇಟ್ ಹಾಕ್ಕೊಂಡಿರ್ಬೇಕು, ಯಾಕಂದರೆ ಸ್ವಲ್ಪ RPF ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ಪಾನಿಪತ್ ಹಿಸ್ಟ್ರಿ ನಿಮ್ಗೆ ಗೊತ್ತಿರ್ಬೋದು. ಬ್ಯಾಟಲ್ ಆಫ್ ಪಾನಿಪತ್ತು 21 ಏಪ್ರಿಲ್ 1526 ಆಗಿದ್ದು. ಅದು ಯಾರು ಸೆಂಟ್ರಲ್ ಆಗಿದೆ ಅಂದರೆ ಲೈಕ್
ಇಬ್ರಾಹಿಂ ಲೋಧಿ, ಅದಾದಮೇಲೆ ದಿಲ್ಲಿ ಆಫ್ ಸುಲ್ತಾನ್ ಆಫ್ ದಿಲ್ಲಿ, ಅದಾದಮೇಲೆ ಝಹೀರುದ್ದೀನ್ ಬಾಬರು, ಅದೆಲ್ಲರಿಗೂ ಹಿಸ್ಟ್ರಿ ಅಂತೂ ಜ್ಞಾಪನ ಇದ್ದೇ ಇರುತ್ತೆ. ಮತ್ತು ಮಾತಾಡೋಕೆ ಹೋದರೆ ಇಲ್ಲಿ ಬರೋ ಟೈಮ್ ಇತ್ತು 8:48, ನಾವು ಬಂದಿದ್ದೀವಿ 15 ಮಿನಿಟ್ಸ್ ಡಿಲೇ ಅನ್ಕೊಬೋದು. ಇಲ್ಲಿ ಬರೀ 2 ಮಿನಿಟ್ಸ್ ಸ್ಟಾಪು. ಜಂಕ್ಷನ್ ಇತ್ತಲ್ಲ, ಇದು 5 ಪ್ರಸ್ಥ, ಅಲ್ಲಿ 1 ಪ್ರಸ್ಥ. ಲೈಕ್ ಇವಾಗ ಸೋನ್ ಪ್ರಸ್ಥ ಹಿಂದೆ ತೋರಿಸಿದೆ, ಸೋನಿಪತ್ತು, ಅದರಲ್ಲಿ ಇನ್ನೊಂದು ಬಂದು ಪಾನಿಪತ್ತು, ಅದಾದಮೇಲೆ ಇನ್ನೂ 3 ಇದೆ, ಅದೆಲ್ಲ ಡಿಸ್ಪ್ಲೇಯಲ್ಲಿ ಬರ್ತಿರ್ಬೋದು, ನೀವು ನೋಡ್ಬೋದು. ಮತ್ತು ಈ ರೂಟ್ ಚೆನ್ನಾಗಿದೆ. ಇದು ನಾವು ಸದ್ಯಕ್ಕಿರೋದು ಹರಿಯಾಣದಲ್ಲಿ. ಗೇಟ್ ಹತ್ರ RPF ಅವರು ಬಿಡ್ತಿಲ್ಲ, ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ. ಯಾಕಂದರೆ ಟ್ರೈನ್ ಸ್ಪೀಡು 130 ಹೋಗ್ತಿದೆ, ಅದು ನಿಮ್ಗೆ ತೋರಿಸಿಲ್ಲ, ನಾನು ತೋರಿಸ್ತೀನಿ. ಬಟ್ ಚೆನ್ನಾಗಿದೆ ಗುರು, ರೂಟ್ ಚೆನ್ನಾಗಿದೆ. ಫುಲ್ಲು ಏನಂತ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ನೋಡ್ತಿದ್ದೀವಲ್ಲ, ಸಕ್ಕದಾಗಿ ಕಾಣಿಸ್ತಿದೆ. ನೋಡ್ಬೋದು ಫುಲ್ ಫಾರ್ಮಿಂಗ್ ಲ್ಯಾಂಡ್ಸ್ ಎಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು. ಸ್ಪೀಡ್ ನೀವು ನೋಡ್ಬೋದು ನಮ್ಮ ಟ್ರೈನ್ದು. ಇವಾಗ ನಿಮ್ಗೆ ತೋರ್ಸಕ್ಕೆ ಹೋದ್ರೆ ಇಲ್ಲಿ ನೋಡಿದ್ರು 120, 119 ಕರೆಂಟ್ ಸ್ಪೀಡು. ಮ್ಯಾಕ್ಸ್ ಸ್ಪೀಡ್ ನೋಡಿ ಎಲ್ಲೋ ಟಚ್ ಮಾಡಿದ್ದಾನೆ 129ಗೆ. ಇವಾಗೇನೋ ಬ್ರೇಕ್ ಆಗ್ತಾ ಅದಕ್ಕೆ ಸ್ವಲ್ಪ ಕಡಿಮೆ ಆಯ್ತು ಸ್ಪೀಡು. ಬಟ್ ಸಕ್ಕದಾಗಿ ಕಾಣ್ತಿದೆ ರೂಟೆಲ್ಲ, ನೀವು ಎಂಜಾಯ್ ಮಾಡ್ಬೋದು ಈ ರೂಟು. ಫುಲ್ ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ, ಫುಲ್ ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ, ಸಕ್ಕದಾಗಿ ಅನ್ಸುತ್ತೆ ನಿಮಗೆ. ಟ್ರೈನ್ ಸದ್ಯಕ್ಕೆ ರೀಚ್ ಆಗಿದೆ ಕುರುಕ್ಷೇತ್ರ ಜಂಕ್ಷನ್ಗೆ. ಕುರುಕ್ಷೇತ್ರ ಏನಕ್ಕೆ ಪ್ರಸಿದ್ಧ ನಿಮ್ಗೆ ಗೊತ್ತಿರ್ಬೋದು, ಲೈನ್ ಕ್ರಾಸಿಂಗ್ ಇದೆಯಾ ಗೊತ್ತಿಲ್ಲ. ಏನಕ್ಕೆ ಪ್ರಸಿದ್ಧ? ಕೌರವಸ್ ಪಾಂಡವಸ್ ಇಲ್ಲೇ ಆಗಿರೋದು ಮಹಾಭಾರತ, ನಿಮಗೆ ಗೊತ್ತಲ್ವಾ? ಸೊ ನನಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಬೇಡ. ಇದೊಂದು ಜಂಕ್ಷನ್ ಪಾಯಿಂಟು. ಇಲ್ಲಿಂದ 1 ಪಾಯಿಂಟ್ ಹೋಗಿದೆ ಅಂಬಾಲಾ ಕ್ಯಾಂಟ್ ಕಡೆ, ಇನ್ನೊಂದು ನರ್ವಾನಾ ಜಂಕ್ಷನ್ ಕಡೆ, ಇನ್ನೊಂದು ನಾವು ಬರ್ತಿರೋದು ಪಾನಿಪತ್ ಜಂಕ್ಷನ್ ಕಡೆಯಿಂದ. ಬರೋ ಟೈಮ್ ಇಲ್ಲಿರೋದು 9:30ಗೆ, ನಾವು ಬಂದಿದ್ದೀವಿ 9:45ಗೆ. 2 ಮಿನಿಟ್ಸ್ ಸ್ಟಾಪ್ ಅಲ್ಲೇ ಅಷ್ಟೇ. ಇಲ್ಲಿ ಈಗ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಕುರುಕ್ಷೇತ್ರ ಜಂಕ್ಷನಿಂದ. ಪಕ್ಕ ಹಿಂಸಾಗರ್ ಎಕ್ಸ್ಪ್ರೆಸ್ ಇದೆ, ಹಿಂಸಾಗರ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡಿದ್ದೀವಿ ನಾವು. ಹಿಂಸಾಗರ್ ನಾವು ಸದ್ಯಕ್ಕೆ ತಲುಪಿಟ್ಟಿದ್ದೀವಿ ಅಂಬಾಲಾ ಕ್ಯಾಂಟ್ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ ಇಲ್ಲಿಂದ 1 ಪಾಯಿಂಟ್ ಕುರುಕ್ಷೇತ್ರದಿಂದ ಬರ್ತಿದೆ, ಇನ್ನೊಂದು ಸಹಾರನ್ಪುರ್ ಕಡೆ ಹೋಗುತ್ತೆ, ಇನ್ನೊಂದು ಹೋಗುತ್ತೆ ಲುಧಿಯಾನ ಕಡೆ, ಇನ್ನೊಂದು ಬರುತ್ತೆ ನಮ್ಮದು ಚಂಡೀಗಢ ಕಡೆ. ಸೊ ಏನೆಲ್ಲ ಡಿಲೇ ಇತ್ತು ನಮ್ಮ ಟ್ರೈನ್ದು ಎಲ್ಲ ಕವರ್ ಅಪ್ ಆಗಿಬಿಟ್ಟಿದೆ. ನಿಮಗೆ ಅಂಬಾಲಾ ಕ್ಯಾಂಟಲ್ಲಿ ಚೋಲೆ ಕುಲ್ಚೆ ಎಲ್ಲ ಆರಾಮಾಗಿ ಸಿಗುತ್ತೆ, ನೀವು ಆರಾಮಾಗಿ ತಿನ್ಬೋದು. ನೋಡೋಕೆ ಹೋದರೆ ಕ್ಯಾಮ್ರಾಸ್ ಎಲ್ಲ ಕೊಟ್ಟಿದ್ದಾರೆ ಡೋರ್ ಹತ್ರ. ಸೊ ಆರಾಮಾಗಿ ಸೇಫ್ಟಿ ಎಲ್ಲ ಇದೆ, ವಾಶ್ರೂಮ್ ಇಂಡಿಕೇಟರ್ಸ್ ಎಲ್ಲ ಇದೆ. ಮತ್ತು ನಮ್ಮ ಡೋರ್ಸು ತುಂಬ ಲೂಸ್ ಇಲ್ಲ, ಟೈಟ್ ಇದೆ ಗುರು. ಇದೇನಂತಾರಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿಬಿಡಿ, ಯಾಕಂದರೆ ಓಪನ್ ಮಾಡಿದ್ರೆ ತುಂಬ ಟೈಟಾಗಿ ಓಪನ್ ಆಗ್ತಿದೆ. ಇದಕ್ಕೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಅಂಬಾಲಾ ಕ್ಯಾಂಟ್ ಜಂಕ್ಷನಿಂದ. ನಮ್ಮ ಜರ್ನಿದ 7th ಸ್ಟೇಟ್ ಬಂದ್ಬಿಡ್ತು, ಅದು ಬಂದು ಪಂಜಾಬು. ಸೊ ಸದ್ಯಕ್ಕೆ ನಾವು ಓಡ್ತಿರೋದು ಪಂಜಾಬಲ್ಲಿ. ಅಂಬಾಲಾ ಕ್ಯಾಂಟ್ ಬಂದು ಲಾಸ್ಟ್ ಇತ್ತು ಸ್ಟೇಷನ್ನು ನಮ್ಮದು ಹರಿಯಾಣದು. ಅದಾದಮೇಲೆ ಪಂಜಾಬಲ್ಲಿ ಬಂದಿದ್ದೀವಿ. ಪಂಜಾಬಿಂದ ನಾವು ಹೋಗ್ತೀವಿ ಯೂನಿಯನ್ ಟೆರಿಟರಿ ಚಂಡೀಗಢಿಗೆ. ಚಂಡೀಗಢಿಂದ ತಿರ್ಗಾ ನಾವು ಹೋಗ್ಬಿಡ್ತೀವಿ ಕಾಲ್ಕಾ, ಅದು ಬಂದು ಇರೋದು ನಮ್ಮದು ಹರಿಯಾಣ. ಅಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲೂ 1/2 ಲೀಟ್ರ್ ವಾಟರ್ ಬಾಟ್ಲ್ ನಾವು ತೊಗೊಂಡಿದ್ರಿ, ತಿರ್ಗಾ ಇವಾಗ ತೊಗೊಂಡ್ಬಿಟ್ಟಿದ್ದೀನಿ ನಾನು 1/2 ಲೀಟ್ರ್ ವಾಟರ್ ಬಾಟ್ಲು. ಏನಕ್ಕಂದರೆ ಅದು ಖಾಲಿ ಆಗಿಬಿಟ್ಟಿತ್ತು. ಹೇಳೋಕೆ ಹೋದರೆ ಪ್ರೀಮಿಯಮ್ ಟ್ರೈನ್ಸು ಯಾವುದ್ರಲ್ಲಿ ಕೇಟಿಂಗ್ ಸರ್ವಿಸ್ ಇನ್ಕ್ಲೂಡೆಡ್ ಇರುತ್ತೆ, ಅದರಲ್ಲಿ ನಿಮ್ಗೆ ಟೋಟಲ್ 1 ಲೀಟ್ರ್ ವಾಟರ್ ಬಾಟ್ಲ್ ಫ್ರೀ ಇರುತ್ತೆ. ಸೊ ನೀವು ಡಿಮ್ಯಾಂಡ್ ಮಾಡ್ಬೋದು ಇನ್ನೂ 1/2 ಲೀಟ್ರು. ಸೊ ಕುಡಿಯೋಣ, ಮಜಾ ಮಾಡೋಣ. ಮತ್ತು ಇದು ಮಾತ್ರ ಮೈಂಡಲ್ಲಿ ಇಟ್ಕೊಂಡಿರಿ, ಯಾಕಂದರೆ 1 ಲೀಟ್ರ್ ವಾಟರ್ ಬಾಟ್ಲ್ ನಿಮಗೆ ಸಿಗಬೇಕು. ಟೋಟಲ್ 1 ಲೀಟ್ರ್ ಆಫ್ ವಾಟರ್ ನಿಮ್ಗೆ ಸಿಗಬೇಕು.
ನೋಡ್ಬೋದು ಚಂಡೀಗಢ ಮದುರೈ ಟ್ರೈನು ಪಿಟ್ ಲೈನಲ್ಲಿ ನಿಂತ್ಕೊಂಡಿದೆ. ಕ್ಲೀನಿಂಗ್ ಪ್ರಾಸೆಸ್ ಇದೆ ಇದು, ಚೆಕಿಂಗ್ ಇನ್ಸ್ಪೆಕ್ಷನು ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿದೆ ಇದು. ಶತಾಬ್ದಿ ರೀಚ್ ಆಗಿಬಿಟ್ಟಿದೆ. ಚಂಡೀಗಢ ಜಂಕ್ಷನ್ಗೆ ಬರೋ ಟೈಮ್ ಇದ್ದಿದ್ದು 10:59, ರೀಚ್ ಆಗಿದ್ದೀವಿ 11:05ಗೆ, 6 ಮಿನಿಟ್ ಡಿಲೇ. ಮಾತಾಡೋದ್ರೆ ಜಂಕ್ಷನ್ ಏನಕ್ಕಂದರೆ ಚಂಡೀಗಢ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಮೊರಿಂದಾ ಜಂಕ್ಷನ್ಗೆ, ಇನ್ನೊಂದು ಕಾಲ್ಕಾ, ಇನ್ನೊಂದು ನಾವು ಬರ್ತಿರೋದು ಅಂಬಾಲಾ ಜಂಕ್ಷನ್ ಕಡೆಯಿಂದ. ಇದು ನಮ್ಮ ಶತಾಬ್ದಿ ಆಲ್ಮೋಸ್ಟ್ ಇಲ್ಲಿ ಎಂಟಿ ಆಗಿಬಿಡುತ್ತೆ, ಯಾಕಂದರೆ ಎಲ್ಲರೂ ಇಲ್ಲಿ ಡಿಪಾರ್ಟ್ ಮಾಡ್ತಿದ್ದಾರೆ. ಮಾತಾಡೋಕೆ ಹೋದರೆ ಚಂಡೀಗಢ ಬಂದು 7 ರಾಜ್ಯದ ರಾಜಧಾನಿ, ಒಂದು ಬಂದು ಪಂಜಾಬು, ಇನ್ನೊಂದು ಬಂದು ಹರಿಯಾಣ. ಇಬ್ಬರು ಸ್ಟೇಟು ಚಂಡೀಗಢನ ಶೇರ್ ಮಾಡ್ತಾರೆ ಆ್ಯಸ್ ಸ್ಟೇಟ್ ಕ್ಯಾಪಿಟಲು. ಮತ್ತು ಮಾತಾಡೋಕೆ ಹೋದರೆ ಚಂಡೀಗಢ ಬಂದು ಯೂನಿಯನ್ ಟೆರಿಟರಿ, ಇದು ನಮ್ಮದು ಸೆಕೆಂಡ್ ಯೂನಿಯನ್ ಟೆರಿಟರಿ. ಫಸ್ಟು ಡೆಲ್ಲಿ ಇತ್ತು, ಇವಾಗ ನಾವು ಬಂದಿದ್ದೀವಿ ಚಂಡೀಗಢ. ಸೊ 2 ಯೂನಿಯನ್ ಟೆರಿಟರಿ ಆಗಿದೆ, 7 ಸ್ಟೇಟ್ಸ್ ನಾವು ಕವರ್ ಮಾಡಿದ್ದೀರಿ ಇಷ್ಟೊತ್ತಿಗೆ. ಟೋಟಲ್ 8 ಮಿನಿಟ್ ಸ್ಟಾಪು. 10:59ಗೆ ಇಲ್ಲಿ ಬರುತ್ತೆ, 11:07 ಇಲ್ಲಿಂದ ಹೊರಟ್ಬಿಡುತ್ತೆ. ಇಲ್ಲಿ 8 ಮಿನಿಟ್ ಸ್ಟಾಪ್ ಏನಕ್ಕಂದರೆ ಇವಾಗ ಡೆಲ್ಲಿಯಿಂದ ನಾವು ಹೊರಟವಲ್ಲ, ಸೊ ಎಲ್ಲ ಸ್ಟೇಷನಲ್ಲಿ ಬರೀ 2 ಮಿನಿಟ್ ಸ್ಟಾಪ್ ಇತ್ತು. ಚಂಡೀಗಢಲ್ಲಿ ಮಾತ್ರ 8 ನಿಮಿಷ ಸ್ಟಾಪು. ಯಾಕಂದರೆ ರಿಟರ್ನ್ಗೆ ಇವಾಗ ಹೋಗೋತ್ತಲ್ಲ ಕಾಲ್ಕಾಯಿಂದ ಡೆಲ್ಲಿಗೆ, ಅದು ಕೇಟ್ರಿಂಗ್ ಸರ್ವಿಸ್ ಎಲ್ಲ ಲೋಡ್ ಮಾಡಿಬಿಟ್ಟಿದ್ದಾರೆ. ಸೊ ರಿಟರ್ನಲ್ಲಿ ಯಾವ ಕೇಟ್ರಿಂಗ್ ಸರ್ವಿಸ್ ಲೋಡ್ ಮಾಡೋಕ್ಕೆ ಇವ್ರು ಹೋಗಲ್ಲ, ಅದಕ್ಕೆ ಇವಾಗ ಎಲ್ಲ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬಾಟ್ಲ್ ಲೋಡಿಂಗು, ಫುಡ್ಡು ಎಲ್ಲ ಲೋಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡೋಕೆ ಹೋದರೆ C2 ಕೋಚ್ ಇದು C2 ಕೋಚು ಫುಲ್ ಆಗಿತ್ತು ಚಂಡೀಗಢ ಬರೋಕ್ಕಿಂತ ಮುಂಚೆ. ಚಂಡೀಗಢ ಬಂದಾದಮೇಲೆ ಖಾಲಿ ಐತೆ ಎಲ್ಲ. ಕಡೆಯಿಂದ ಹೊರಟ್ಬಿಟ್ಟಿದ್ದೀವಿ. ಹೇಳಕ್ಕೆ ಹೋದರೆ ಇಂಟರ್ಮೀಡಿಯೇಟ್ಸ್ ಎಲ್ಲ ಸ್ಟೇಷನ್ ಜಂಕ್ಷನ್ಗಳು, ಸೋನಿಪತ್ ಜಂಕ್ಷನ್, ಪಾನಿಪತ್ ಜಂಕ್ಷನ್, ಕುರುಕ್ಷೇತ್ರ ಜಂಕ್ಷನ್, ಅಂಬಾಲಾ ಕ್ಯಾಂಟ್ ಜಂಕ್ಷನ್, ಚಂಡೀಗಢ ಜಂಕ್ಷನ್, ಎಲ್ಲ ಜಂಕ್ಷನ್ 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 ಜಂಕ್ಷನ್. ಇದು ನಾವು ಕಾಲ್ಕಾಗೆ ಅಪ್ರೋಚಿಂಗು ಆನ್ ಟೈಮು ರೀಚ್ ಆಗಿದ್ದೀವಿ ಕಾಲ್ಕಾಗೆ. ಇದು ನೀವು ನೋಡ್ಬೋದು ಎಷ್ಟು ಮುಂದೆ ನಾವಿದ್ರಿ. ಇದು ಸದ್ಯಕ್ಕೆ ನಮ್ಮ ದಿಲ್ಲಿ ಕಾಲ್ಕಾ ಶತಾಬ್ದಿ ರೀಚ್ ಆಗಿದೆ. ಕಾಲ್ಕಾ ಸ್ಟೇಷನ್ಗೆ ಆನ್ ಟೈಮ್ ಗುರು 11:40ಗೆ ಬಂದುಬಿಟ್ಟಿದೆ. 7:40ಗೆ ಹೊರಟಿದ್ರಿ, 11:40ಗೆ ಬಂದುಬಿಟ್ಟಿದೆ. ಎಕ್ಸಾಕ್ಟು 4 ಅವರ್ಸಲ್ಲಿ ಬಂದಿದೆ. ನೀವು ಏನಾದರೂ ಟಾಯ್ ಟ್ರೈನ್ ಹಿಡಿಬೇಕಂದ್ರೆ, ನಾನು ಈ ಟಾಯ್ ಟ್ರೈನೆಲ್ಲ ಜರ್ನಿ ಮಾಡೋದು. ಏನಾದರೂ ಹಿಡಿಬೇಕಂದ್ರೆ ನೀವು ಈ ಟ್ರೈನ್ ಹಿಡ್ಕೊಂಬರ್ಬೋದು, ಏನು ಡಿಲೇ ಆಗೋಲ್ಲ. 11:40 ಯೂನಿಟ್ ರೀಚ್ ಆಗ್ತಾನೆ, 11:55ಗೆ ಅವ್ನು ಹೊರಡ್ತಾನೆ ಇಲ್ಲಿಂದ ಕಾಲ್ಕಾಗೆ ಶಿಮ್ಲಾವರೆಗೂ. ನಿಮ್ಗೇನಾದರೂ ಜರ್ನಿ ಇಷ್ಟ ಆಗಿದ್ರೆ ನೀವು ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ತಪ್ಪಾಗಿಬಿಟ್ಟಿದೆ ಕ್ಷಮಿಸ್ಬಿಡಿ ವರ್ಡು, ಪದ ಮತ್ತು ಶಬ್ದಗಳಲ್ಲಿ. ನಿಮ್ಗೆ ಗೊತ್ತಲ್ಲ, ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲ್ತು ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟಾಯ್ ಟ್ರೈನ್ ಜೊತೆ. ಆ ಟಾಯ್ ಟ್ರೈನ್ ಬ್ಲಾಗ್ ನೋಡೋದು ಮರಿಬೇಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.